ಈ ನಡುವೆ ನೋಡಿ, ಒಂದೊಂದು ಕಾಲಾವಧಿಯಲ್ಲಿ ಒಂದೊಂದು ಇಶ್ಯೂಗಳು ರಾಜಕೀಯ ಇಶ್ಯೂಗಳಾಗತ್ತೆ, ಚುನಾವಣಾ ವಿಷಯಗಳಾಗತ್ತೆ. ಈ ಬಾರಿ ಖಂಡಿತವಾಗ್ಲೂ ರಾಮ ಮಂದಿರ, ಅದರಲ್ಲಿ ಎರಡು ಮಾತಿಲ್ಲ, ಖಂಡಿತವಾಗ್ಲೂ ರಾಮ ಮಂದಿರ. 2014ರಲ್ಲಿ ನರೇಂದ್ರ ಮೋದಿ ಜೊತೆಗೆ 2014ರ ವೇಳೆಗೆ ನಿಮಗೆ ಗೊತ್ತಿರಬಹುದು, ಒಂದು ಆ್ಯಂಟಿ ಇನ್ಕಂಬೆನ್ಸಿ UPA ಸರ್ಕಾರದ ಮೇಲೆ ಇತ್ತು. ಅಣ್ಣಾ ಹಜಾರೆ ಅವರು ಹೋರಾಟ ಮಾಡಿದಾಗಲೂ ಕೂಡ ಅಣ್ಣಾ ಹಜಾರೆ ಜೊತೆ ಗುರುತಿಸ್ಕೊಂಡಂಥ ಕೇಜ್ರಿವಾಲ್ ಅವರು ಕೂಡ ಮುಖ್ಯಮಂತ್ರಿ ಆಗೋಗ್ಬಿಟ್ರು. ಅದೇ ಸಂದರ್ಭಕ್ಕೆ ಕರೆಕ್ಟಾಗಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಟ್ಟರು. ನರೇಂದ್ರ ಮೋದಿ ಅವರ ಗುಜರಾತ್ ಮಾಡೆಲ್ ಗೆದ್ದಿತ್ತು. ಎರಡನೇ ಬಾರಿ 2019ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಅಲ್ಲಾದಂತಹ ವಿಧ್ವಂಸಕ ಕೃತ್ಯ, ಈ ಕಾರಣಕ್ಕಾಗಿ BJP 2 ಬಾರಿ ಗೆದ್ದು ಬಂದಿತ್ತು. 3ನೇ ಬಾರಿ ರಾಮ ಮಂದಿರ, ರಾಮ ಜಪ, ರಾಮನ ಬಂಟ ಹನುಮಂತ. ಇದು ಒಂದು ಒಳ್ಳೆ ಅವಕಾಶ ಅಂತೇಳಿ JDS ಕೂಡ ಅದನ್ನು ಎನ್ಕ್ಯಾಶ್ ಮಾಡುವಂಥ ಪ್ರಯತ್ನದಲ್ಲಿದ್ದರೆ, ಹಿಂದುತ್ವ ವಿರೋಧಿ ಆಗ್ತಾ ಇದ್ದೀವಾ ಅನ್ನುವಂಥ ಭಯ ಕಾಂಗ್ರೆಸ್ಸಿಗರನ್ನು ಕಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಲೋಕಕದನ ಹತ್ತಿರವಾಗ್ತಾ ಇದ್ದಾಗೆ ಕಾಂಗ್ರೆಸ್ಗೆ ಹಿಂದುತ್ವ ಆತಂಕ. ರಾಮ ಮಂದಿರ ಕೆರಕೋಡು ಕೇಸ್ನಿಂದ ಭಾರೀ ಚರ್ಚೆ. ಹಿಂದುತ್ವ ಅಸ್ತ್ರ ಮಾಡಿಕೊಂಡಿರುವ BJP JDS. ಲೋಕಸಭಾ ಚುನಾವಣೆಯಲ್ಲಿ ಪರಿಣಾಮದ ಆತಂಕ. ರಿಪಬ್ಲಿಕ್ ಕನ್ನಡಕ್ಕೆ ಅನೇಕ ಕಾಂಗ್ರೆಸ್ ಶಾಸಕರ ಮಾಹಿತಿ. ಹಿಂದುತ್ವ ವಿರೋಧಿ ಅಂದ ಜನಾಭಿಪ್ರಾಯದ ಆತಂಕ. BJP JDS ದೊಡ್ಡ ಮಟ್ಟದಲ್ಲಿ ಇದನ್ನು ಕೊಂಡೊಯ್ಯುತ್ತೆ. ತೀರಾ ಹಿಂದುತ್ವ ವಿರೋಧಿ ಹಣೆಪಟ್ಟಿ ಬಿದ್ದರೆ ಕಷ್ಟ ಅನ್ನುವಂಥದ್ದು ಮಂಡ್ಯ ಭಾಗದ ಇನ್ನು ಸರ್ಕಾರದ ವಿರುದ್ಧ BJP ಹನುಮದಾಳ ಪ್ರಯೋಗ. ರಾಜ್ಯಾದ್ಯಂತ ಪ್ರತಿಭಟನೆ ವಿಸ್ತರಿಸಲು BJP ತಂತ್ರ. ರಾಜ್ಯಾದ್ಯಂತ ಹನುಮ ಪಾದಯಾತ್ರೆ ಮಾಡಲು ನಿರ್ಧಾರ. ಹನುಮ ದಾಳದಿಂದಲೇ ಚುನಾವಣಾ ಕಿಚ್ಚು ಹಚ್ಚಲು ತಂತ್ರ. ಮಂಡ್ಯದಲ್ಲಿ ಮನೆ ಮನೆಗೆ ಹನುಮ ಧ್ವಜ ಅಭಿಯಾನ ಮಾಡ್ತಾರಂತೆ. ಮನೆ ಮನೆಗೆ ಹನುಮ ಧ್ವಜ ಕಟ್ಟಲು ಇಂದು ಚಾಲನೆ. ಮಂಡ್ಯ ಸೇರಿದಂತೆ ರಾಜ್ಯಾದ್ಯಂತ ಪ್ರತಿಭಟನೆ ವಿಸ್ತರಣೆಗೆ ಪ್ಲಾನ್. ವಿಜಯ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಕಾಂಗ್ರೆಸ್ನ ಆತಂಕ ಒಂದು ಕಡೆ, ಇನ್ನೊಂದು ಕಡೆ ನೀವು ಗಮನಿಸಬೇಕು, BJPಯ ಸಂಘಟನೆ ಯಾವ ರೀತಿ ಇರುತ್ತೆ ಅಂತಂದರೆ, ಯಾವುದೇ ಒಂದು ಸಬ್ಜೆಕ್ಟ್ಗಳನ್ನು ತಳಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಶಕ್ತಿ ಸಂಘಟನೆಯಲ್ಲಿ ಅವರಲ್ಲಿದೆ. JDSಗೆ ಯಾವತ್ತೂ ತೊಡಕಾಗ್ತಾ ಇದ್ದದ್ದು ಅವರ ಬಳಿ ಐಡಿಯಾ ಇರ್ತಿತ್ತು, ಕುಮಾರಸ್ವಾಮಿ ಬಳಿ ಐಡಿಯಾ ಇರ್ತಿತ್ತು. ಅದನ್ನು ಜನರ ಬಳಿ ತೆಗೆದುಕೊಂಡು ಹೋಗೋದಕ್ಕೆ ಜನ ಇರಲಿಲ್ಲ, ಕಾರ್ಯಕರ್ತರೇ ಇರಲಿಲ್ಲ, ಎಲ್ಲ ನಾಯಕರೇ ಅವರಲ್ಲಿ. ಈಗ BJPಗೆ ಒಂದು ದೊಡ್ಡ ನಾಯಕತ್ವವನ್ನು ಕೊಡುವಂಥ ಶಕ್ತಿ ಮತ್ತು ಅಲ್ಲಿ ಕಾಣ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ದೇವೇಗೌಡರು ಇರೋ ತನಕ ಇದು ಅದ್ರ ಜೊತೆ ಮಿಂಗಿಲಾಗೋದಿಲ್ವಾ, ಶಾಮೀಲಾಗೋದಿಲ್ವಾ ಗೊತ್ತಿಲ್ಲ ನಮಗೆ. ಆದರೆ BJPಯ ಸಂಘಟನೆ, ಕುಮಾರಸ್ವಾಮಿಯವರ ಐಡಿಯಾಸ್, ನಾಯಕತ್ವ ಗುಣ ಮತ್ತು ಅದನ್ನು ರಾಜ್ಯದ ಮೂಲೆ ಮೂಲೆಗೂ ಕೊಂಡೊಯ್ಯೋದಕ್ಕೆ ಇರುವಂಥ ಸಂಘಟನೆ ಕೆಡರಿದೆ BJPಯಲ್ಲಿ. ಕಾಂಗ್ರೆಸ್ಗೆ ಆಗಿರುವಂಥ ಆತಂಕ ಹಿಂದೂ ವಿರೋಧಿ ಆತಂಕ. ಯಾಕಂದರೆ ಆಲ್ರೆಡಿ ಸಿದ್ದರಾಮಯ್ಯನವರು ಅಂತ ಹೇಳಿಕೆಗಳನ್ನು ಕೊಡ್ತಾರೆ. DK ಶಿವಕುಮಾರ್ ಅವರು ಇದು ಮುಸ್ಲಿಂ ಪರ ಸರ್ಕಾರ ಅನ್ನೋಂಥ ಹೇಳಿಕೆಗಳನ್ನು ಕೂಡ ಕೊಟ್ಟರು. ಈ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡುತ್ತೆ ಈಗ ಕಾಂಗ್ರೆಸ್? ನಿಜವಾಗ್ಲೂ ಇದು ಗ್ರೌಂಡಲ್ಲಿ ವರ್ಕೌಟ್ ಆಗತ್ತಾ, ಅಥವಾ ಇದು ಕೇವಲ ಬಾಯಿ ಮಾತಿಗೆ ಸೀಮಿತವಾ? ಹಿಂದೂ ವಿರೋಧಿ ಅಂತಂದರೆ ಓಟ್ ಬೀಳಲಿಕ್ಕಿಲ್ಲ, ಹಿಂದೂ ಪರ ಕಾಣಿಸ್ಕೋಬೇಕು, ಮೃದು ಹಿಂದುತ್ವ ತೋರಿಸಬೇಕು, ಇದು ಸಾಧ್ಯತೆ ಎಷ್ಟು ನಿಮ್ಮ ಪ್ರಕಾರ? ಜಯಪ್ರಕಾಶ್, ಖಂಡಿತವಾಗ್ಲೂ ಕೂಡ ಏನು ಕಾಂಗ್ರೆಸ್ಗೆ ಹಿಂದೂ ವಿರೋಧಿ ಆತಂಕ ಕಳೆದ ಒಂದು 2-3 ತಿಂಗಳಿಂದ ಕಾಡ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ಅಯೋಧ್ಯೆ ವಿಚಾರ ಅದಾದ ನಂತರ ಒಂದಷ್ಟು ಘಟನಾವಳಿ ನಡೆದಿರುವಂಥದ್ದು, ಅದನ್ನ BJP ತೆಗೆದುಕೊಂಡು ಹೋಗ್ತಾ ಇರುವಂಥ ರೀತಿ, ಇಡೀ ರಾಜ್ಯಾದ್ಯಂತ ಇದರ ಏನು ಮೌಟಾಕ್ ಅಂತ ಹೇಳ್ತಾರೆ, ಆ ರೀತಿ ಬಾಯಿಂದ ಬಾಯಿಗೆ ಪ್ರಚಾರ ಆಗ್ತಾ ಇರುವಂಥದ್ದು ಏನಿದೆ, ಅದು ಖುದ್ದು ಕಾಂಗ್ರೆಸ್ನ ಶಾಸಕರಲ್ಲಿ ಕೂಡ ಆತಂಕವನ್ನು ವ್ಯಕ್ತಪಡಿಸುವಂಥದ್ದು. ಮಂಡ್ಯ JDSನ ಭದ್ರಕೋಟೆ ಎಷ್ಟೋ ಅಷ್ಟೇ ಕೂಡ ಈಗ ಕಾಂಗ್ರೆಸ್ ಕೂಡ ಭದ್ರಕೋಟೆ ಆಗಿರುವಂಥದ್ದು. ಅಂತ ಭದ್ರಕೋಟೆ ಕೆರೆಗೋಡೆ ನಡೆದಂತ ನಿನ್ನೆ ಹನುಮಧ್ವಜ ಪ್ರಕರಣ ಇದೆ, ಇಡೀ ಊರೇ ಕೂಡ ಬಂದ್ ಮಾಡಿರುವಂಥದ್ದು. ಇದು ಕಾಂಗ್ರೆಸ್ನ ಶಾಸಕರಿಗೆ ಆತಂಕ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಕಾಂಗ್ರೆಸ್ಗೆ ಒಂದು ಆತಂಕ ಯಾವುದು ಶುರುವಾಗಿರೋದಂತಂದ್ರೆ ಒಂದಂತೂ ಸತ್ಯ. ಯಾಕಂದ್ರೆ BJP ಹೊಂದಿರುವಂಥದ್ದು ಬಹಳ ಸ್ಪಷ್ಟವಾಗಿ ನೇರವಾಗಿ ಹಿಂದುತ್ವ ಅಜೆಂಡಾ. ಅದಕ್ಕೆ ಈಗ JDS ಅದರಲ್ಲಿ ಕುಮಾರಸ್ವಾಮಿ ಸಾಥ್ ಕೊಟ್ಟಿರೋದೇನಿದೆ ಅದು ಒಂದು ರೀತಿಯಲ್ಲಿ ಆ್ಯಡ್ ಆಗಿರುವಂಥದ್ದು. ಮತ್ತು ಕಾಂಗ್ರೆಸ್ಗೆ ಆತಂಕ ಯಾಕೆ ಶುರುವಾಗಿರೋದಂತಂದ್ರೆ ಈಗಾಗಲೇ ಕೂಡ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗಗಳ ಅಹಿಂದ ಓಟ್ ಇದೆ, ಅದು ತಮಗೆ ಕಾಂಗ್ರೆಸ್ ಬುಟ್ಟಿಗೆ ಇರುವಂಥದ್ದು ಕೂಡ ಅಂತ ಏನು ಕಾಂಗ್ರೆಸ್ ನಂಬ್ಕೊಂಡಿರುವಂಥದ್ದು. ಅಲ್ಪಸಂಖ್ಯಾತ 100% ಡೌಟ್ ಇಲ್ಲ, ಅದರಲ್ಲಿ ಕಾಂಗ್ರೆಸ್ಗೆ ಹೋಗುತ್ತೆ. ಆದರೆ ಹಿಂದುತ್ವ ಹೆಸರಿನಲ್ಲಿ ಅಥವಾ ಹಿಂದುತ್ವದ ಒಂದು ಅಜೆಂಡಾದಲ್ಲಿ ಆ ಒಂದು ಹೆಸರಿನಲ್ಲಿ ಏನಾದರೂ ಕೂಡ ದಲಿತ ಮತ್ತು ಏನು ಹಿಂದುಳಿದ ವರ್ಗಗಳು ಏನಾದರೂ ಮತಗಳೇನಾದರೂ ಕೂಡ
ಚದುರು ಹೋಗಬಹುದಾ ಅನ್ನೋ ಒಂದು ಆತಂಕ. ಯಾಕಂದ್ರೆ ಹಿಂದುತ್ವ ವಿಚಾರ ಸಂಬಂಧಪಟ್ಟಂತೆ ಸಮುದಾಯದವರು, ಎಲ್ಲ ಸಮುದಾಯದವರು ಅಂದ್ರೆ ಅಲ್ಪಸಂಖ್ಯಾತರು ಹೊರತುಪಡಿಸಿ ಉಳಿದ ಎಲ್ಲ ಸಮುದಾಯದವರು ಕೂಡ ಒಟ್ಟಾಗುವಂತಹ ಒಂದು ಆತಂಕ, ಭೀತಿ ಕಾಂಗ್ರೆಸ್ಗೆ ಇರುವಂಥದ್ದು. ಯಾಕಂದ್ರೆ ಅದಕ್ಕೆ ಪೂರಕವಾಗಿ ಹನುಮಧ್ವಜ ಪ್ರಕರಣ ಇದೆ, ಅದು ತಳಮಟ್ಟದಿಂದ ಕೂಡ ಇಡೀ ರಾಜ್ಯಾದ್ಯಂತ ಅದರ ಒಂದು ವಿಚಾರ ಪ್ರಸ್ತಾಪ ಆಗ್ತಾ ಇರುವಂಥದ್ದು, ಅದು ಆತಂಕಕ್ಕೆ ಕಾರಣ ಆಗಿರುತ್ತದೆ. ಜೊತೆಗೆ ಇದಕ್ಕೆ ಕಾಂಗ್ರೆಸ್ ಕೂಡ ಮುಂಚೆ ಮಾತನಾಡುವಷ್ಟು ಹಿಂದುತ್ವ ವಿರೋಧಿ ಹೇಳಿಕೆಗಳನ್ನ ಅಷ್ಟು ಫೋರ್ಸ್ ಆಗಿ ಮಾತಾಡ್ತಾ ಇಲ್ಲ. ಅಂದ್ರೆ ಒಂದು ರೀತಿಯ ಸಾಫ್ಟ್ ಹಿಂದುತ್ವ ರೀತಿಯಲ್ಲಿ ಕೂಡ ಮಾತಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದು ಕಾಂಗ್ರೆಸ್ಗೆ ಮುಂದಿನ ಲೋಕಸಭಾ ಚುನಾವಣೆಗೆ ಎಲ್ಲಿ ಇದರ ಪರಿಣಾಮ ಬೀರಬಹುದೋ ಅನ್ನೋ ಒಂದು ಆತಂಕ ಖುದ್ದು ಕಾಂಗ್ರೆಸ್ ಶಾಸಕರಲ್ಲಿ ಇರುವಂಥದ್ದು. ಅದಕ್ಕೆ ಪ್ರತಿತಂತ್ರವಾಗಿ ಕೂಡ ಕಾಂಗ್ರೆಸ್ ಒಂದಷ್ಟು ಯೋಜನೆಗಳನ್ನು, ಒಂದಷ್ಟು ರಣತಂತ್ರಗಳನ್ನು ಕೂಡ ರೂಪಿಸ್ತಾ ಇರುವಂಥದ್ದು. ಆದರೆ ನೀವು ಆಗಲೇ ಹೇಳಿದೊಂದು ಮಾತು 100% ಸತ್ಯ ಜಯಪ್ರಕಾಶ್. ಯಾಕಂತಂದ್ರೆ ಒಂದು ಕುಮಾರಸ್ವಾಮಿ ಅವರ ಬಳಿ ಐಡಿಯಾ ಇತ್ತು, ಅದನ್ನು ತೆಗೆದುಕೊಂಡು ಹೋಗುವಂಥ ರೀತಿ ಏನಿದೆ ಅದರಲ್ಲಿ ಜನ ಸಂಘಟನೆ ಅಥವಾ ಕಾರ್ಯಕರ್ತರು ಅಷ್ಟಾಗಿ ಇರಲಿಲ್ಲ. ಆದರೆ ಈಗ ನೆನ್ನೆ ಕೆರಗೋಡಿನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇತ್ತು. ಆದರೆ ಕುಮಾರಸ್ವಾಮಿ ಎಂಟ್ರಿ ಆದ ನಂತರ ಅದರ ಒಂದು ಕಿಚ್ಚು ಬಹಳ ಜೋರಾಗಿ ಬೇರೆ ರೀತಿಯ ಒಂದು ಟರ್ನ್ ಅನ್ನು ತೆಗೆದುಕೊಂಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿರುವಂಥದ್ದು. ನೋಡ್ಬೇಕು ಕಾಂಗ್ರೆಸ್ ಇದಕ್ಕೆ ಪ್ರತಿತಂತ್ರವಾಗಿ ಒಂದಷ್ಟು ರಣತಂತ್ರ ರೂಪಿಸ್ತಾ ಇರುವಂಥದ್ದು ಜಯಪ್ರಕಾಶ್.